Okay, my dear students, now we are going to discuss about menstrual cycle. See here, this is menstrual cycle. Now the question is, what do you mean by menstrual cycle? ನಾವು ಸಿಂಪ್ಲಿ MC ಅಂತ ಕರೆಯೋದುಂಟು ಅಲ್ವಾ. ಈಗ ನೋಡ್ರಿ, ಮೆನ್ಸ್ಟ್ರಲ್ ಸೈಕಲ್ ಅಂತಂದರೆ ಋತುಸ್ರಾವ ಅಂತ ಕರಿತೀವಿ ನಾವು. ಈ ಹೆಣ್ಮಕ್ಳಲ್ಲಿ ಏನಾಗ್ತದೆ ಅಂತಂದರೆ, ಆಫ್ಟರ್ ಸೆಕ್ಸುವಲ್ ಮೆಚ್ಯೂರಿಟಿ, ಅವರು ಸೆಕ್ಸುವಲ್ ಮೆಚ್ಯೂರಿಟಿಗೆ ಬಂದಾಗ ಪ್ರತಿ 28 to 29 ಡೇಸ್ಗೆ ಒಂದು ಸೈಕಲ್ ರಿಪೀಟ್ ಆಗ್ತದೆ. ಅಂದ್ರೆ ಅಲ್ಲಿ ಪ್ರತಿ 28 ಮತ್ತು 29 ದಿನಕ್ಕೊಮ್ಮೆ ಏನಾಗ್ತದಪ್ಪ ಅಂತಂದ್ರೆ ಋತುಸ್ರಾವ ಆಗ್ತದೆ. ಈ ಋತುಸ್ರಾವ ಏನನ್ನು ಇಂಡಿಕೇಟ್ ಮಾಡ್ತದೆ ಅಂತಂದರೆ, ಇದು ಋತುಸ್ರಾವ ಪ್ರಾರಂಭ ಆಯ್ತಪ್ಪ ಅಂತಂದರೆ ಸಾಮಾನ್ಯವಾಗಿ 13ನೇ ವರ್ಷದ ಏಜಿಗೆ, ಯಾವಾಗ ಒಂದು ಹೆಣ್ಮಗುವಿಗೆ 13 ವರ್ಷ ತುಂಬುತ್ತಲ್ಲ, ಆವಾಗ 13 ವರ್ಷಗಳ ನಂತರ ಪ್ರತಿ 28ರಿಂದ 29ನೇ ದಿನಕ್ಕೆ ಋತುಸ್ರಾವ ಪ್ರತಿ ಮಂತ್ ರಿಪೀಟ್ ಆಗ್ತದೆ. ಈ ಋತುಸ್ರಾವ ಆಯ್ತಪ್ಪ ಅಂತಂದ್ರೆ ಅದರ ಅರ್ಥ ಏನಪ್ಪ ಅಂತಂದ್ರೆ, ಒಂದು ಹೆಣ್ಮಗು ಒಂದು ಮಗುವನ್ನು ಪಡಿತಕ್ಕಂಥ ಸಾಮರ್ಥ್ಯವನ್ನು ಪಡಿತಾಳೆ. ಹೌದಾ? ಅಂದರೆ ಒಂದು ಮಗುವಿಗೆ ಜನ್ಮ ನೀಡ್ತಕ್ಕಂಥ ಕೆಪಾಸಿಟಿ ಅವಳಿಗೆ ಬಂತು ಅಂತ ಅರ್ಥ. ಅಂದರೆ ಇದರರ್ಥ, ವೆನ್ ಎ ಲೇಡಿ ಬಿಕಮ್ಸ್ matured sexually, what happens, for every 28 to 29 days there is a bleeding, that is called menstruation ಅಂತ ಕರಿತೇವೆ ನಾವು ಸಿಂಪಲ್ ಆಗಿ. ಹೌದಾ? ಸೊ ಯಾವಾಗ ಆ ಬ್ಲೀಡಿಂಗ್ ಸ್ಟಾರ್ಟ್ ಆಗ್ತದೆ, ಮೆನ್ಸ್ಟ್ರೇಷನ್ ಸ್ಟಾರ್ಟ್ ಆಗ್ತದೆ, ಅದರ ಅರ್ಥ ಏನಪ್ಪ ಅಂತಂದ್ರೆ, ದ ಲೇಡಿ ಹ್ಯಾಸ್ ಗಾಟ್ ದ ಎಬಿಲಿಟಿ ಟು ಹ್ಯಾವ್ ದ ಚಿಲ್ಡ್ರನ್, ಅವಳಿಗೆ ಮಕ್ಕಳಾಗತಕ್ಕಂಥ ಒಂದು ಕೆಪಾಸಿಟಿ ಬಂತು ಅಂತ ಅರ್ಥ. ಅಂದರೆ ಇದರರ್ಥ ಏನಂತಂದರೆ, ಆ್ಯಕ್ಚುಲಿ ವಾಟ್ ಹ್ಯಾಪನ್ಸ್ ಇನ್ ದ ಮೆನ್ಸ್ಟ್ರೇಷನ್, ವಾಟ್ ಹ್ಯಾಪನ್ಸ್ ಇನ್ ದ ಮೆನ್ಸ್ಟ್ರಲ್ ಸೈಕಲ್. ಯಾಕೆ ಇದಕ್ಕೆ ಸೈಕಲ್ ಅಂತ ಕರಿತೀವಿ? ಯಾಕಂದರೆ ಈ ಪ್ರತಿ 28-29 ದಿನಗಳಿಗೆ ಈ ಸೈಕಲ್, ಈ ಮೆನ್ಸ್ಟ್ರೇಷನ್, ಈ ಬ್ಲೀಡಿಂಗ್ ರಿಪೀಟ್ ಆಗ್ತೈತಿ. ಪ್ರತಿ ಮಂತ್ ಇದು ರಿಪೀಟ್ ಆಗುತ್ತೆ ಅಂತ ಅರ್ಥ. ಅಂದರೆ ಈ ಬ್ಲೀಡಿಂಗ್ ಆದಾಗ ಏನಾಗ್ತದೆ, ವೈ ಬ್ಲೀಡಿಂಗ್ ಹ್ಯಾಪನ್ಸ್, ಈ ಬ್ಲೀಡಿಂಗ್ ಆದಾಗ ಏನು ಅರ್ಥ ಅಂತಂದರೆ, ಪ್ರತಿ ಮಂತ್ ಬ್ಲೀಡಿಂಗ್ ಆಯಿತು ಅಂತಂದ್ರೆ ಅರ್ಥ ಏನಂತಂದರೆ, ಅಲ್ಲಿ ಬ್ಲೀಡಿಂಗ್ ಆದಮೇಲೆ ಫ್ಯೂ ಡೇಸ್, ಅಂದರೆ ಈ ಬ್ಲೀಡಿಂಗ್ ಅನ್ನೋದು 3 to 5 ಡೇಸ್ ಇರ್ತದೆ. ಅದು ಆದಮೇಲೆ ಅಲ್ಲಿ ಫಾಲಿಕಲ್ಸ್ ಬಿಡುಗಡೆ ಆಗ್ತವೆ ಅಂಡರ್ ದ ಇನ್ಫ್ಲುಯೆನ್ಸ್ ಆಫ್ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಆ ಫಾಲಿಕಲ್ಸ್ಗಳಲ್ಲಿ ಎಗ್ ಪ್ರೊಡ್ಯೂಸ್ ಆಗ್ತದೆ, ಓವ್ಯೂಮ ಪ್ರೊಡ್ಯೂಸ್ ಆಗ್ತದೆ. ಆ ಓವ್ಯೂಮು ಈ ಮೆನ್ಸ್ಟ್ರಲ್ ಸೈಕಲ್ದ 14ನೇ ದಿನ ಆ ಎಗ್ ರಿಲೀಸ್ ಆಗಿ ಬರ್ತದೆ, ಓವ್ಯೂಮ್ ರಿಲೀಸ್ ಆಗ್ತದೆ. ಇದಕ್ಕೆ ಓವ್ಯುಲೇಷನ್ ಅಂತ ಕರಿತೀವಿ. ಈ ರೀತಿ ಓವ್ಯೂಮ್ ರಿಲೀಸ್ ಆದಾಗ ಅದು 14th ಡೇ ಮೆಚ್ಯೂರ್ ಆಗಿ, ಅವಾಗ ಏನಾದರೂ ಸ್ಪರ್ಮ್ ಅದನ್ನು ಕಾಂಟ್ಯಾಕ್ಟ್ ಮಾಡಿಬಿಟ್ರೆ ಅದು ಭ್ರೂಣ ಆಗುತ್ತೆ. ಹೀಗಾಗಿ ಪ್ರತಿ ತಿಂಗಳ ಮೆನ್ಸ್ಟ್ರಲ್ ಸೈಕಲ್ ಆಗ್ತದೆ. ಮೆನ್ಸ್ಟ್ರಲ್ ಸೈಕಲ್ ಆದಾಗ, ಮೆನ್ಸ್ಟ್ರೇಷನ್ ಆದಾಗ ಪ್ರತಿ ಮೆನ್ಸ್ಟ್ರೇಷನ್ದಲ್ಲಿ 1 or 2 ಓವ್ಯೂಮ್ ಬಿಡುಗಡೆ ಆಗ್ತವೆ. ಓವ್ಯೂಮ್ ಬಿಡುಗಡೆ ಆಗ್ತವೆ ಅಂತಂದರೆ ಅದು ಸ್ಪರ್ಮ್ ಕಾಂಟ್ಯಾಕ್ಟ್ ಮಾಡಿದಾಗ ಅಲ್ಲಿ ಭ್ರೂಣ ಹುಟ್ಟತಕ್ಕಂಥ, ಫರ್ಟಿಲೈಸೇಷನ್ ಆಗ್ತಕ್ಕಂಥ ಚಾನ್ಸಸ್ಸು ಇರ್ತವೆ. ಅದಕ್ಕೆ ನಾವೇನು ಹೇಳ್ತೇವೆ, ಒನ್ಸ್ ದ ರೀಪ್ರೊಡಕ್ಟಿವ್ ಸೈಕಲ್, ದಟ್ ಮೀನ್ಸ್ ಒನ್ಸ್ ದ ಮೆನ್ಸ್ಟ್ರಲ್ ಸೈಕಲ್ ಸ್ಟಾರ್ಟ್ಸ್ in the female body, that means what, she has got the ability to have the children. ಅದಕ್ಕೆ ಈ ಮೆನ್ಸ್ಟ್ರಲ್ ಸೈಕಲಿಗೆ ನಾವು ಏನು ಕರಿತೀವಿ, ರೀಪ್ರೊಡಕ್ಟಿವ್ ಸೈಕಲ್ ಅಂತಲೂ ಕರಿತೀವಿ. ಹೌದಾ? ಅಂದರೆ ಈ ಮೆನ್ಸ್ಟ್ರಲ್ ಸೈಕಲ್ಲು ಯಾರಲ್ಲಿ ಆಗ್ತದೆ, ಹೆಣ್ಮಕ್ಳಲ್ಲಿ ಆಗ್ತದೆ. ಓಕೆ, ಎಂಥ ಹೆಣ್ಮಕ್ಳಲ್ಲಿ ಆಗ್ತದೆ, ನಾನ್ ಪ್ರೆಗ್ನೆಂಟ್ ವುಮನ್ದಲ್ಲಿ ಮಾತ್ರ ಇದಾಗ್ತದೆ. ಓಕೆ, ಹಂಗಾರೆ ವಾಟ್ ಯು ಮೀನ್ ಬೈ menstrual cycle? The reproductive cycle taking place in a non-pregnant female. ನೋಡ್ರಿ, the reproductive cycle, see here, the reproductive cycle taking place in a non-pregnant female, it is a
reproductive cycle. Reproductive cycle. It is a reproductive cycle taking place in a non-pregnant ಫೀಮೇಲ್. ನೋಡಿ, ನಾನ್ ಪ್ರೆಗ್ನೆಂಟ್ ಫೀಮೇಲಲ್ಲಿ ನಡೀತಕ್ಕಂಥ ಈ ರೀಪ್ರೊಡಕ್ಟಿವ್ ಸೈಕಲ್ಗೆ ನಾವು ಮೆನ್ಸ್ಟ್ರೇಷನ್ ಸೈಕಲ್ ಅಂತ ಕರಿತೀವಿ. ಹೌದಾ? ನಾವು ಟೆಲ್ ಮೀ, ವಾಟ್ ಈಸ್ ದ ಮೀನಿಂಗ್ ಆಫ್ menstrual cycle? It is a reproductive cycle. Why it is so called reproductive ಅಂತ ಯಾಕೆ ಕರಿತೀವಿ? ಯಾವಾಗ ಮೆನ್ಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ಪ್ರತಿ ಮೆನ್ಸ್ಟ್ರೇಷನ್ ಆದಾಗ ಒಂದು ಎಗ್ ರಿಲೀಸ್ ಆಗ್ತದೆ, ಒಂದು ಓವ್ಯೂಮ್ ರಿಲೀಸ್ ಆಗ್ತದೆ. ಓವ್ಯೂಮ್ ರಿಲೀಸ್ ಆದಾಗ ಸ್ಪರ್ಮ್ ಅದನ್ನು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅದು ಭ್ರೂಣ ಆಗ್ತದೆ. ಇದಕ್ಕೆ ಅಂದರೆ ಒಂದು ಆರ್ಗ್ಯಾನಿಸಮ್ ರೀಪ್ರೊಡ್ಯೂಸ್ ಆಗ್ತದೆ. ದಟ್ ಮೀನ್ಸ್ ಇದಕ್ಕೆ ರೀಪ್ರೊಡಕ್ಟಿವ್ ಅಂತ ಕರಿತೀವಿ. ಸೈಕಲ್ ಅಂತ ಯಾಕೆ ಕರಿತೀವಿ ಇದಕ್ಕೆ? ಯಾಕಂದರೆ ಎವ್ರಿ ಮಂತ್, ಎವ್ರಿ 28 to 29 ಡೇಸ್ಗೆ ಈ ಮೆನ್ಸ್ಟ್ರೇಷನ್ ರಿಪೀಟ್ ಆಗ್ತದೆ. ಇದಕ್ಕೆ ಸೈಕಲ್ ಅಂತ ಕರಿತೀವಿ. ಇನ್ ದಿಸ್ ವೇ menstrual cycle is defined as it is a reproductive cycle taking place in a non-pregnant female. ಅಂದರೆ ಇದರ ಅರ್ಥ, ಒಂದು ಲೇಡಿ ಪ್ರೆಗ್ನೆಂಟ್ ಆಗಿಬಿಟ್ಟಾಗ ಆವಾಗ ಮೆನ್ಸ್ಟ್ರಲ್ ಸೈಕಲ್ ಸ್ಟಾಪ್ ಆಗ್ತದೆ. ಇದಕ್ಕೆ ನಾನ್ ಪ್ರೆಗ್ನೆಂಟ್ ಫೀಮೇಲ್ದಲ್ಲಿ ಮಾತ್ರ ನಡೀತಕ್ಕಂಥ ಒಂದು ಸೈಕಲ್ ಇದು. ಓಕೆ, ನಾವು ವಾಟ್ ಈಸ್ ಮೆನ್ಸ್ಟ್ರಲ್ ಸೈಕಲ್? ಇಟ್ ಈಸ್ ಎ ರೀಪ್ರೊಡಕ್ಟಿವ್ ಸೈಕಲ್ ಟೇಕಿಂಗ್ ಪ್ಲೇಸ್ ಇನ್ ಎ ನಾನ್ ಪ್ರೆಗ್ನೆಂಟ್ ಫೀಮೇಲ್. ಓಕೆ, ಹಾಗಾದರೆ ನಾನು ಆಲ್ರೆಡಿ ಟೋಲ್ಡ್ ಯು, in female human beings the menstruation gets repeated at an average interval of 28 to 29 days. And also you must remember, the first menstruation taking place at the time of sexual maturity is called what? Menarche ಅಂತ ಕರಿತೀವಿ. ಹಂಗಾರೆ menarche ಅಂದ್ರೇನು? It is the first menstrual cycle, first menstruation taking place at the time of sexual maturity. This is also very important for your exam. ನೋಡ್ರಿ, menarche ಅಂತಂದ್ರೇನು? menarche. Here menarche means what? First menstruation cycle. Okay, it is the first menstruation cycle taking place in the human female body. It is first menstruation. Okay, first menstruation taking place. First menstruation taking place at the time of sexual maturity. At the time of sexual maturity. ನೋಡ್ರಿ, when a girl reach her sexual maturity, then the first menstruation taking place is called what? Menarche ಅಂತ ಕರಿತೀವಿ. The first menstruation taking place at the time of sexual maturity is called as menarche. Now let me to talk about actually what happens during menstrual cycle. ಹಾಗಾದರೆ menstrual cycle ಅಲ್ಲಿ ಏನಾಗ್ತದೆ? See here, in menstrual cycle there are 4 phases. In menstrual cycle 4 phases are recognized. In menstrual cycle, in menstrual cycle 4 phases are recognized. ನೋಡಿ, ಮೆನ್ಸ್ಟ್ರಲ್ ಸೈಕಲ್ದಲ್ಲಿ ನಾವು 4 ಫೇಸಸನ್ನು ರೆಕಗ್ನೈಸ್ ಮಾಡ್ಬೋದು. ಯಾವ್ಯಾವ 4 ಫೇಸಸ್ಸು? ಫಸ್ಟ್ ಒನ್ ಈಸ್ menstrual phase.
menstrual phase ಅಂತ ಕರಿತೀವಿ. First one is menstrual phase, second one is follicular phase. Follicular phase ಅಂತ ಕರಿತೀವಿ. Okay, and third one ಯಾವುದಪ್ಪ ಅಂತಂದರೆ ovulatory phase. Ovulatory phase. First one ಯಾವುದು menstrual phase, second one ಯಾವುದು follicular phase, third one ovulatory phase, and fourth one luteal phase ಅಂತ ಕರಿತೀವಿ. ಹೌದಾ? In this way 4 phases are recognized in menstrual cycle. Now let me to explain one by one. Okay, menstrual phase ಇಲ್ಲಿ ಏನಾಗ್ತದೆ ಆ್ಯಕ್ಚುಲಿ, ಇಲ್ಲಿ ನೋಡಿ, ಇಲ್ಲ ಡಯಾಗ್ರಾಮ್ದಲ್ಲಿ ಕರೆಕ್ಟಾಗಿ ನೀವು ಅಬ್ಸರ್ವ್ ಮಾಡಬೇಕು. ಏನು ಅಬ್ಸರ್ವ್ ಮಾಡೋದು ನೋಡ್ರಿ, ಹಿಯರ್ ಇಲ್ಲಿ ನೋಡ್ರಿ, ಇದು ಅಟರಿನ್ ಸೈಕಲ್ ಅಂದ್ರೆ ಯೂಟರಸ್ ಇಸ್ ಕವರ್ಡ್ ಬೈ 3 membranes ಅಂತ ಹೇಳಿದ್ದೆ. ಔಟರ್ one is known as perimetrium, middle one is known as a myometrium, and inner one is known as endometrium ಅಂತ ಹೇಳಿದೆ. ಇಲ್ಲಿ ಏನಿದೆಯಲ್ಲ ಇದು ಎಂಡೋಮೆಟ್ರಿಯಂ ಟಿಶ್ಯೂ ಇದು. ಓಕೆ, ಅದು 0 to 1st day ಇಂದ 28 day ತನಕ ಹೆಂಗೆ ಚೇಂಜ್ ಆಗ್ತಾ ಇದೆ ಅನ್ನೋದನ್ನು ಇಲ್ಲಿ ಹೇಳಿದೆ ನಾನು. ಆಮೇಲೆ ನೋಡು, ಒವೇರಿಯನ್ ಹಾರ್ಮೋನ್, ಓವರಿ 2 ರೀತಿಯ ಹಾರ್ಮೋನ್ ಉತ್ಪತ್ತಿ ಮಾಡ್ತದೆ ಅಂತ ಹೇಳಿದ್ದೆ. ಒಂದು ಎಸ್ಟ್ರೋಜನ್ ಮತ್ತು ಪ್ರೋಗೆಸ್ಟ್ರಾನ್. ಈ ಮೆನ್ಸ್ಟ್ರುವಲ್ ಸೈಕಲ್ ಆದಾಗ 1st day ಇಂದ ಹಿಡ್ಕೊಂಡು 28 day ತನಕ ಆ ಹಾರ್ಮೋನ್ಗಳು, ಆ ಓವರಿಯಿಂದ ಪ್ರೊಡ್ಯೂಸ್ ಆಗ್ತಾ ಹಾರ್ಮೋನ್ ಯಾವ ರೀತಿ ಪ್ರೊಡ್ಯೂಸ್ ಆಗ್ತಾವ, ಹೈ ಇರ್ತಾವೆ ಲೋ ಇರ್ತಾವೆ ಅಂದರೆ ಈ ಗ್ರಾಫ್ ಹೇಳ್ತದೆ. ನೋಡ್ರಿ, ದಿಸ್ ಡಾಟೆಡ್ ಲೈನ್ ಇಸ್ ಇಂಡಿಕೇಟಿಂಗ್ ಎಸ್ಟ್ರೋಜನ್, ದಿಸ್ ಥಿಕ್ ಲೈನ್ ಇಸ್ ಇಂಡಿಕೇಟಿಂಗ್ ಪ್ರೋಗೆಸ್ಟ್ರಾನ್. ಅದೇ ರೀತಿ ಓವರಿಯಲ್ಲಿ ಏನು ಪ್ರೊಡ್ಯೂಸ್ ಆಗ್ತವೆ ಅಂತ ಹೇಳಿದ್ರೆ ಒವೇರಿಯನ್ ಫಾಲಿಕಲ್ಸ್ ಅಂತ ಹೇಳಿದ್ದೆ. ಆ ಫಾಲಿಕಲ್ಸು ಫಸ್ಟ್ ಮೆನಿಸ್ಟ್ರೇಷನ್ ಆದಾಗ ಫಸ್ಟ್ ಡೇ ಹೆಂಗಿರ್ತಾವ, 5 days ಆದಮೇಲೆ ಏನಾಗ್ತಾವ, 14 day ಏನಾಗ್ತದ ಅಂದರೆ 28 days ಆಗೋರಿಗೆ ಅವು ಯಾವ ರೀತಿ ಫಾಲಿಕಲ್ಸ್ ಬದಲಾಗ್ತಾ ಹೋಗ್ತದನ್ನು ಇಲ್ಲಿ ತೋರಿಸಿದ್ದೀನಿ. ಓಕೆ, ಅದೇ ರೀತಿ ಕೆಲವೊಂದಿಷ್ಟು ಹಾರ್ಮೋನ್ಸ್ ಉತ್ಪತ್ತಿ ಆಗ್ತಾವ. ಅವು ಪಿಟ್ಯೂಟರಿ ಗ್ಲ್ಯಾಂಡ್ದಿಂದ ಅವು ಗೊನಾಡೋಟ್ರೋಪಿನ್ಸ್ ಅಂತ ಕರಿತೀವಿ. ಅವು ಯಾವಪ್ಪ ಅಂದ್ರೆ ಲ್ಯೂಟಿನೈಸಿಂಗ್ ಹಾರ್ಮೋನ್ ಮತ್ತು ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಅವು ಯಾವ ರೀತಿ ಆ್ಯಕ್ಟಿವೇಟ್ ಆಗ್ತಾವ, ಯಾವ ರೀತಿ ಪ್ರೊಡ್ಯೂಸ್ ಆಗ್ತಾವೆ, ಯಾವಾಗ ಹೈ ಲೆವೆಲ್ ಪ್ರೊಡ್ಯೂಸ್ ಆಗ್ತಾವೆ, ಯಾವಾಗ ಲೋ ಲೆವೆಲ್ ಇರ್ತಾವೆ ಅನ್ನೋದನ್ನು ಇಲ್ಲಿ ತೋರಿಸಿದ್ದೇನೆ. ಓಕೆ, ಅಂದರೆ ಈ ಹೋಲ್ ಡಯಾಗ್ರಾಮ 1st day ಇಂದ ಹಿಡ್ಕೊಂಡು 28 days ತನಕ ಯಾವ ರೀತಿ ಇರ್ತದೆ ಅನ್ನೋದನ್ನು ತೋರಿಸ್ತದೆ. ಹೌದಾ? ಓಕೆ, ನೌ ಲೆಟ್ ಮಿ ಟು ಟಾಕ್ ಅಬೌಟ್ ಮೆನಿಸ್ಟ್ರುವಲ್ ಫೇಸ್ ಬಗ್ಗೆ ನಾನು ಹೇಳ್ತೇನೆ. ಓಕೆ, ಇಲ್ಲಿ ನೋಡ್ರಿ, menstrual phase. Okay, in this phase actually what happens, bleeding takes place. ಇಲ್ಲಿ ಏನಾಗ್ತದೆ, ಬ್ಲೀಡಿಂಗ್ ಅಂದ್ರೆ ರಕ್ತ ಏನಪ್ಪ ಸ್ರಾವ ಆಗ್ತೈತಿ. ಎಲ್ಲಿವರೆಗೂ, ಕೆಲವೊಬ್ಬರಲ್ಲಿ 3 days ಬ್ಲೀಡಿಂಗ್ ಇರ್ತದೆ, ಕೆಲವೊಬ್ಬರಿಗೆ 5 days ಇರ್ತದೆ. ಅಂದ್ರೆ ಯಾಕೆ ಇದು ಬ್ಲೀಡಿಂಗ್ ಆಗ್ತದಂದ್ರೆ ಡ್ಯೂ ಟು ದ ರಪ್ಚರ್ ಆಫ್ ಎಂಡೋಮೆಟ್ರಿಯಂ ಟಿಶ್ಯೂ ಆ್ಯಂಡ್ ಬ್ಲಡ್ ವೆಸಲ್ಸ್ ಫೌಂಡ್ ಇನ್ ದ ಯೂಟ್ರಸ್. ನೋಡ್ರಿ, ಎಂಡೋಮೆಟ್ರಿಯಂ ಟಿಶ್ಯೂ ಮತ್ತು ಆ ಎಂಡೋಮೆಟ್ರಿಯಂ ಟಿಶ್ಯೂದಲ್ಲಿರ್ತಕ್ಕಂಥ ಏನು ಬ್ಲಡ್ ವೆಸಲ್ಸ್ ಅವು ರಪ್ಚರ್ ಆಗಿ ಇಲ್ಲಿ ಬ್ಲೀಡಿಂಗೇ ಇರ್ತದೆ. ಈ ಬ್ಲೀಡಿಂಗ್ ಎಲ್ಲಿವರೆಗೆ ಇರ್ತದೆ, 3 to 5 days. ಅದಕ್ಕೆ ಇನ್ ಮೆನಿಸ್ಟ್ರುವಲ್ ಫೇಸ್ ಅಂದರೆ ಇಲ್ಲಿ ನೋಡಿ ಇಲ್ಲಿ ಬರೆದಿದ್ದೀನಿ menstrual phase. In this phase bleeding takes place. ಯಾಕೆ ಬ್ಲೀಡಿಂಗ್ ಆಗ್ತದೆ? ಡ್ಯೂ ಟು ದ ರಪ್ಚರ್ ಆಫ್ ದ ಎಂಡೋಮೆಟ್ರಿಯಂ ಟಿಶ್ಯೂ ಆ್ಯಂಡ್ ಬ್ಲಡ್ ವೆಸಲ್ಸ್ ಇನ್ ದ ಯೂಟರಸ್. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್ ಯು ಶುಡ್ ರಿಮೆಂಬರ್, ಇಟ್ ಮೇ ಲಾಸ್ಟ್ ಫ್ರಾಮ್ 3 to 5 days. ಇದು 3 ರಿಂದ 5ನೇ ದಿನದವರೆಗೂ ಬ್ಲೀಡಿಂಗ್ ಆಗ್ತಿರ್ತದೆ. ಓಕೆ, ಇಟ್ ಅಕ್ಯೂಸ್ ಇನ್ ದ ಆಬ್ಸೆನ್ಸ್ ಆಫ್ ಪ್ರೆಗ್ನೆನ್ಸಿ. ಈ ಬ್ಲೀಡಿಂಗ್ ಯಾರಲ್ಲಿ ಆಗ್ತದಂದ್ರೆ ಪ್ರೆಗ್ನೆನ್ಸಿ ಇಲ್ಲದೇ ಇದ್ದಾಗ ಮಾತ್ರ ಬ್ಲೀಡಿಂಗ್ ಆಗ್ತದೆ. ದಿಸ್ ಈಸ್ ಅಬೌಟ್ menstrual phase. ನೋಡ್ರಿ, ಇನ್ menstrual phase what are the events? In this phase bleeding takes place. ಯಾಕೆ ಬ್ಲೀಡಿಂಗ್ ಆಗ್ತದೆ?
due to the rupture of the endometrium tissue and blood vessels in the uterus. And also it may last for 3 to 5 days and it occurs in the absence of pregnancy. This is about menstrual phase. Okay, and next phase is follicular phase. ನೋಡಿ ಇದನ್ನು ಕಂಪ್ಲೀಟ್ ಮಾಡಿದ್ವಿ. ಈಗ ನೆಕ್ಸ್ಟ್ ಫೇಸ್ ಯಾವುದು? ಫಾಲಿಕ್ಯುಲರ್ ಫೇಸ್. ಇಲ್ಲೈತೆ ನೋಡಿ, 5th ಡೇಯಿಂದ ಹಿಡ್ಕೊಂಡು ಎಲ್ಲಿವರೆಗೆ ಇರ್ತದೆ? ನೆಕ್ಸ್ಟ್ 5th ಡೇ ಟು 13th ಡೇಸ್. ಇಲ್ಲಿ ನೋಡಿ, ಇಲ್ಲಿವರೆಗೂ. ಇದು 5 to 10 days, 10 to 13 days. 10 to 13 ಡೇಸ್ ಒಳಗೂ ಏನಾಗ್ತದೆ ನೋಡಿ. ಈಗ ಸಿಆರ್ ಫಾಲಿಕಲ್ ಫೇಸಲ್ಲಿ ಏನಾಗ್ತದೆ, ಈ ಡಯಾಗ್ರಾಮನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಬೇಕು ನೀವು. ಸಿಆರ್ 6th ಡೇಯಿಂದ ಹಿಡ್ಕೊಂಡು 13th ಡೇಸ್ವರೆಗೂ ಇದಿರ್ತದೆ. ಅಂದರೆ ಫಾಲಿಕ್ಯುಲರ್ ಫೇಸ್ ranges ಇಲ್ಲಿಂದ ಫ್ರಮ್ 6 to 13 days in a 28 day cycle. ಇಲ್ಲಿ 28 days ಅದು ಹೌದಾ. ಇಟ್ ಫಾಲಿಕ್ಯುಲರ್ ಫೇಸ್ ranges from 6 to 13 days, ಅಂದರೆ ಇಲ್ಲಿ 6 to 13 days in a 28 day cycle. Okay, this phase is controlled by estrogen hormone secreted by the ovaries. ನೋಡ್ರಿ, ಈ ಫಾಲಿಕ್ಯುಲರ್ ಫೇಸು ಇಲ್ಲಿ ಅಂತ ಎಸ್ಟ್ರೋಜನ್ ಹಾರ್ಮೋನ್ದಿಂದ ಕಂಟ್ರೋಲ್ ಆಗ್ತೈತಿ, ನಿಯಂತ್ರಣದಲ್ಲಿರ್ತದ. ಅಂದ್ರೆ ಫಾಲಿಕ್ಯುಲರ್ ಫೇಸ್ ಈಸ್ ಕಂಟ್ರೋಲ್ಡ್ ಬೈ ದ estrogen hormone which is released by the ovaries. Okay, ಅಂದರೆ follicular phase, this follicular phase is controlled by the estrogen hormone which was released by the ovaries. Okay, ನಿಮ್ಗೆ ಕೇಳ್ತಾರೆ ನೇಮ್ ದ ಹಾರ್ಮೋನ್ ವಿಚ್ ಕಂಟ್ರೋಲ್ ದ ಆಕ್ಟಿವಿಟಿ ಆಫ್ ಫಾಲಿಕ್ಯುಲರ್ ಫೇಸ್ ಅಂತ ಕೇಳಿದಾಗ ಎಸ್ಟ್ರೋಜನ್ ಅಂತ ಬರೀಬೇಕು. ಓಕೆ, ನೆಕ್ಸ್ಟ್ ಇನ್ನೊಂದು ಥಿಂಗ್ ನೆನಪಿಟ್ಕೋಬೇಕು, ದ ಅಟರಿನ್ ಲೈನಿಂಗ್ ಇನ್ಕ್ರೀಸಸ್ ಇನ್ ಥಿಕ್ನೆಸ್. ನೋಡ್ರಿ, ಇಲ್ಲಿ ರಪ್ಚರ್ ಆಗಿತ್ತು, ಇಲ್ಲೇ ಆ ಎಂಡೋಮೆಟ್ರಿಯಮ್ ಟಿಶ್ಯೂ ಏನಾಗ್ತೈತಿ, ದಪ್ಪ ಆಗ್ತದೆ ಹೌದಾ. ಆ್ಯಂಡ್ ಬಿಕಮ್ ಮೋರ್ ವ್ಯಾಸ್ಕ್ಯುಲರ್. ಓಕೆ, ಆ್ಯಂಡ್ ಗ್ಲ್ಯಾಂಡ್ಸ್ ಬಿಕಮ್ ಪ್ರಾಮಿನೆಂಟ್. ನೋಡ್ರಿ, ಇದು ಭಾಳ ಇಂಪಾರ್ಟೆಂಟ್. ಫಾಲಿಕ್ಯುಲರ್ ಫೇಸಲ್ಲಿ ಒನ್ ಮೋರ್ ಇಂಪಾರ್ಟೆಂಟ್ ಇವೆಂಟ್ ಏನು, ದ ಅಟರಿನ್ ಲೈನಿಂಗ್ ಅಂದರೆ ಎಂಡೋಮೆಟ್ರಿಯಮ್ ಟಿಶ್ಯೂ ಅಂದರೆ ಇದು. ಓಕೆ, increases in dappa, increase in thickness, becomes more vascular and glands become prominent. Okay, and one more thing you should remember, the ovarian follicles. ನೋಡ್ರಿ, ಇಲ್ಲಿ ovarian follicles immature ಐತಿ, ಗ್ರ್ಯಾಜುವಲಿ ಮೆಚೂರ್ ಆಗ್ತಾ ಬರ್ತಾ ಇದೆ ಹೌದಾ. ಅಂದರೆ ದೀಸ್ ಆರ್ ಕಾಲ್ಡ್ ovarian follicles ಅಂತ ಕರಿತೀವಿ. ನಾ ಪ್ರೀವಿಯಸ್ ಕ್ಲಾಸ್ದಲ್ಲಿ ಹೇಳಿದ್ದೇನೆ ಓವೇರಿಯನ್ ಫಾಲಿಕಲ್ಸ್ ಬಗ್ಗೆ. ಇಲ್ಲಿ ಫಾಲಿಕ್ಯುಲರ್ ಫೇಸ್ದಲ್ಲಿ ಏನಾಗ್ತದೆ, ದ ovarian follicles ಅಂದರೆ ಇವು, the ovarian follicles develops into its optimum under the influence of FSH hormone released by the pituitary gland. Pituitary gland FSH hormone, follicle stimulating hormone ರಿಲೀಸ್ ಮಾಡ್ತತಿ. ಆ ಹಾರ್ಮೋನ್ ಸಹಾಯದಿಂದ ಈ ಫಾಲಿಕಲ್ಸ್ ಗ್ರ್ಯಾಜುವಲಿ ಮೆಚೂರ್ ಆಗ್ತಾ ಆಪ್ಟಿಮಮ್ ಲೆವೆಲ್ಗೆ ಬೆಳೀತವೆ. ಆ್ಯಂಡ್ ದಿಸ್ ಈಸ್ ಅಬೌಟ್ ಫಾಲಿಕ್ಯುಲರ್ ಫೇಸ್ ಅಂತ ನಾವು ಕರಿತೇವೆ. ಓಕೆ, ಹಾಂ, ಇನ್ನು ನೆಕ್ಸ್ಟ್ ಓವ್ಯುಲೇಟರಿ ಫೇಸ್, ಥರ್ಡ್ ಫೇಸ್ ಇಲ್ಲಿ ಕಾಣ್ತದೆ. ಓವ್ಯುಲೇಟರಿ ಫೇಸ್ ಇದು ಏನಂದರೆ, ಓವ್ಯುಲೇಟರಿ ಫೇಸ್ ಅಂದ್ರೆ ಅಂಡರ್ ದ ಇನ್ಫ್ಲುಯೆನ್ಸ್ ಆಫ್ ಲ್ಯೂಟಿನೈಸಿಂಗ್ ಹಾರ್ಮೋನ್. ನೋಡ್ರಿ, ಇದು 10, ಇದು 15th ಡೇ, ಇದೇನು 14th ಡೇ. ನೋಡ್ರಿ, 14th ಡೇ ಆಫ್ ಮೆನ್ಸ್ಟ್ರಲ್ ಸೈಕಲ್ ಲ್ಯೂಟಿನೈಸಿಂಗ್ ಹಾರ್ಮೋನು ಭಾಳ ಪೀಕ್ ಲೆವೆಲ್ ಇದೆ, ಅಂದರೆ ಭಾಳಷ್ಟು ಸೀಕ್ರೆಟ್ ಆಗ್ತದೆ. ಅಂದರೆ ಅಂಡರ್ ದ ಇನ್ಫ್ಲುಯೆನ್ಸ್ ಆಫ್ LH ಹಾರ್ಮೋನ್ ಅಂದರೆ ಲ್ಯೂಟಿನೈಸಿಂಗ್ ಹಾರ್ಮೋನ್ ಆನ್ ದ 14th day of menstrual cycle, rupture of Graafian follicle takes place. ನೋಡ್ರಿ, ಈ ಗ್ರಾಫಿಯನ್ ಫೋಲಿಕಲ್ ಎಗ್ಗನ್ನು ಹೊಂದಿರತಕ್ಕಂಥ ಗ್ರಾಫಿಯನ್ ಫೋಲಿಕಲ್ ರಪ್ಚರ್ ಆಗ್ತದೆ. ಯಾರ ಸಹಾಯದಿಂದ? ಲ್ಯೂಟಿನೈಸಿಂಗ್ ಹಾರ್ಮೋನ್ ಸಹಾಯದಿಂದ. ಓಕೆ, ರಪ್ಚರ್ ಆಗಿ ಒಂದು ಎಗ್ ಇಲ್ಲಿಂದ ರಿಲೀಸ್ ಆಗ್ತದೆ. ಆ್ಯಂಡ್ ದಿಸ್ ಫೆನೋಮೆನಾನ್ ಇಸ್ ಕಾಲ್ಡ್ ಓವ್ಯುಲೇಷನ್ ಅಂತ ಕರಿತೀವಿ. ಅಂದರೆ ಇದರ ಅರ್ಥ ಏನಪ್ಪ ಅಂದ್ರೆ, ಆನ್ ದ 14th day of menstrual cycle, what happens? The Graafian follicle gets ruptured under the influence of luteinizing hormone.
Okay, in this way egg is released from the Graafian follicle, and this phenomenon is called what? Ovulation. Hangara what do you mean by ovulation ಅಂತ ಕೇಳಿ ಏನು ಹೇಳಬೇಕು ನೀವು? The rupturing of the Graafian follicle under the influence of luteinizing hormone. ಯಾವಾಗ? On the 14th day of menstrual cycle. ದಿಸ್ ಈಸ್ ನೋನ್ ಆ್ಯಸ್ ಒವ್ಯುಲೇಷನ್ ಅಂತ ಕರಿತೀವಿ. ಇದು ರಪ್ಚರ್ ಆದಾಗ ಎಗ್ ಇದರಿಂದ ಹೊರಗೆ ಬರ್ತದೆ. ಅಂದರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಆನ್ ದ 14th ಡೇ ಆಫ್ ಮೆನ್ಸ್ಟ್ರುಯಲ್ ಸೈಕಲ್ ಒವ್ಯುಲೇಷನ್ ಟೇಕ್ಸ್ ಪ್ಲೇಸ್. ಅಂದರೆ ಎಗ್ ಇಸ್ ರಿಲೀಸ್ ಫ್ರಮ್ ದ ಗ್ರಾಫಿಯನ್ ಫಾಲಿಕಲ್. ಓಕೆ, ಈ ರೀತಿ ರಿಲೀಸ್ ಆಗಿರ್ತಕ್ಕಂಥ ಎಗ್ ಏನಾಗ್ತೈತಿ, ಫಿಮ್ರಿಯ ಮುಖಾಂತರ ಕ್ಯಾಪ್ಚರ್ ಆಗಲ್ಪಟ್ಟು ಫಲಪಿಯನ್ ಟ್ಯೂಬ್ ಬಂದು ಫಿಕ್ಸ್ ಆಗ್ತದೆ. ಓಕೆ, ಆ್ಯಂಡ್ ಇನ್ನೊಂದು ಥಿಂಗ್ ನೆನಪಿರಬೇಕು, ಇದೇನು ಎಗ್ ರಿಲೀಸ್ ಆಗ್ತದಲ್ಲ 14th ಡೇ, ಇದು ಯಾವ ಕಂಡೀಷನ್ ಇರ್ತದೆ ಅಂದ್ರೆ ದ ಎಗ್ ಈಸ್ ರಿಲೀಸ್ಡ್ ಇನ್ ದ ಸೆಕೆಂಡರಿ oocyte ಕಂಡೀಷನ್. ನೆನಪಿರಲಿ, ನಾನು ನಿಮಗೆ oogenesis ಒಳಗೆ ಹೇಳಿದ್ದೇನೆ, ಸೆಕೆಂಡರಿ oocyte ಅಂತ ಬಂದಿತ್ತು, ಹೌದಾ? ಹಾಗಾದರೆ ಆನ್ ದ 14th ಡೇ ಆಫ್ ಮೆನ್ಸ್ಟ್ರುಯಲ್ ಸೈಕಲ್ whatever the egg released, it is always in secondary oocyte condition. ಇದು ಭಾಳ ಇಂಪಾರ್ಟೆಂಟ್, ನೆನಪಿರಲಿ. ಓಕೆ, 14ನೇ ದಿನ ಮೆನ್ಸ್ಟ್ರುಯಲ್ ಸೈಕಲ್ದ 14ನೇ ದಿನ ಏನು ಎಗ್ ರಿಲೀಸ್ ಆಗ್ತದಲ್ಲ ಓವಿಮ್, ಅದು ಸೆಕೆಂಡರಿ oocyte ಕಂಡೀಷನ್ದಲ್ಲಿ ಇರ್ತದೆ. ಹಂಗಾರೆ ಐ ವಿಲ್ ರಿಪೀಟ್ ಒನ್ಸ್ ಅಗೇನ್. ದ ಓವ್ಯುಲೇಟರಿ ಫೇಸ್, ಅಂಡರ್ ದಿಸ್ ಫೇಸ್, under the influence of luteinizing hormone on the 14th day of menstrual cycle, rupture of Graafian follicle takes place, and hence egg is released, ovum is released, and this phenomenon is called what? Ovulation ಅಂತ ಕರಿತೀವಿ. And the egg is released in this 14th day is always in secondary oocyte condition. This is very important. And the last phase is luteal phase ಅಂತ ಕರಿತೀವಿ, ಹೌದಾ? ಏನಾಗ್ತದೆ ಈಗ ನೋಡಿ, ಇದನ್ನು ಕಂಪ್ಲೀಟ್ ಮಾಡಿದ್ವಿ. ಈಗ ಲ್ಯೂಟಿಯಲ್ ಫೇಸ್ ಅನ್ನೋದು ನೋಡೋಣ. ಈಗ ದಿಸ್ ಈಸ್ ಲ್ಯೂಟಿಯಲ್ ಫೇಸ್. ವಾಟ್ ಯು ಮೀನ್ ಬೈ ಲ್ಯೂಟಿಯಲ್ ಫೇಸ್? ಇದಕ್ಕೆ ನಾವು ಸೆಕ್ರಿಟರಿ ಫೇಸು ಅಂತ ಕರಿತೀವಿ. ಲ್ಯೂಟಿಯಲ್ ಫೇಸ್ಗೆ ಸೆಕ್ರಿಟರಿ ಫೇಸು ಅಂತ ಕರಿತೀವಿ ನಾವು. ಇಲ್ಲಿ ನೋಡಿ ಏನೇನಾಗ್ತದೆ. ಸಿ ಹಿಯರ್ ಯು ಮಸ್ಟ್ ಅಬ್ಸರ್ವ್ ದ ಡಯಾಗ್ರಾಮ್ ಹಿಯರ್. ನೋಡ್ರಿ ಡಯಾಗ್ರಾಮಲ್ಲಿ ದಿಸ್ ಇಸ್ ಸೆಕ್ರಿಟರಿ ಫೇಸ್. ನೋಡ್ರಿ, ಇನ್ ದಿಸ್ ಫೇಸ್, ಈ ಫೇಸ್ದಲ್ಲಿ ರಪ್ಚರ್ಡ್ ಗ್ರಾಫಿಯನ್ ಫೋಲಿಕಲ್ ಇಲ್ಲಿ ತೊಳ್ರಿ. ರಪ್ಚರ್ಡ್ ಗ್ರಾಫಿಯನ್ ಫೋಲಿಕಲ್ ಡೆವಲಪ್ಸ್ ಇಂಟು ಕಾರ್ಪಸ್ ಲ್ಯೂಟಿಯಮ್. ನೋಡ್ರಿ, ಎಗ್ಗನ್ನು ಕಳೆದುಕೊಂಡ ತಕ್ಷಣ ಈ ಗ್ರಾಫಿಯನ್ ಫೋಲಿಕಲ್ ಎತ್ತಿತ್ತು ಏನಾಗ್ತೈತಿ, ಕಾರ್ಪಸ್ ಲ್ಯೂಟಿಯಮ್ ಆಗಿ ಮಾರ್ಪಾಡಾಗ್ತದೆ. ಆ್ಯಂಡ್ ದಿಸ್ ಕಾರ್ಪಸ್ ಇವಕ್ಕೆಲ್ಲ ಇದು ಕಾರ್ಪಸ್ ಲ್ಯೂಟಿಯಮ್, ಇದು ಕಾರ್ಪಸ್ ಲ್ಯೂಟಿಯಮ್, ಇದು ಕಾರ್ಪಸ್ ಲ್ಯೂಟಿಯಮ್, ಅಂದರೆ ಡಿಫ್ರೆಂಟ್ ಡೆವಲಪಿಂಗ್ ಸ್ಟೇಜಸ್ ಅದಾವೆ, ಹೌದಾ? ಅಂದರೆ ಇದು ಏನು ಮಾಡ್ತದೆ ಕಾರ್ಪಸ್ ಲ್ಯೂಟಿಯಮ್? it secretes a female sex hormone that is progesterone. ನೋಡ್ರಿ, ಈ ಕಾರ್ಪಸ್ ಲ್ಯೂಟಿಯಮ್ ಪ್ರೋಗೆಸ್ಟ್ರಾನ್ ಹಾರ್ಮೋನನ್ನು ರಿಲೀಸ್ ಮಾಡ್ತವೆ. ಗೆಟಿಂಗ್ ದಿ ಐಡಿಯಾ? ಅಂದ್ರೆ ಅಂಡರ್ ಸೆಕ್ರಿಟರಿ ಫೇಸ್, ಅಂದ್ರೆ ಲ್ಯೂಟಿಯಲ್ ಫೇಸ್, ವಾಟ್ ಹ್ಯಾಪನ್ಸ್? ದ ರಪ್ಚರ್ಡ್ ಗ್ರಾಫಿಯನ್ ಫೋಲಿಕಲ್ ಡೆವಲಪ್ಸ್ ಇಂಟು ಕಾರ್ಪಸ್ ಲ್ಯೂಟಿಯಮ್, and this corpus luteum secretes the female sex hormone that is progesterone. Okay, and one more thing you should remember, ಈ ಕಾರ್ಪಸ್ ಲ್ಯೂಟಿಯಮ್ ಏನು ಪ್ರೋಗೆಸ್ಟ್ರಾನ್ ರಿಲೀಸ್ ಮಾಡ್ತದಲ್ಲ, ಇದರ ಫಂಕ್ಷನ್ ಏನು? ದ ಪ್ರೋಗೆಸ್ಟ್ರಾನ್ ರಿಲೀಸ್ಡ್ ಬೈ ದ ಕಾರ್ಪಸ್ ಲ್ಯೂಟಿಯಮ್ ಏನು ಮಾಡ್ತಿತ್ತು? ಇಟ್ ಮೇಕ್ಸ್ ದ ಎಂಡೋಮೆಟ್ರಿಯಮ್, ಇಲ್ಲ ನೋಡಿ ಇದು ಎಂಡೋಮೆಟ್ರಿಯಮ್, ಇಟ್ ಮೇಕ್ಸ್ ದ ಎಂಡೋಮೆಟ್ರಿಯಮ್ ಮೋರ್ ಡೆವಲಪ್ಡ್, ಮತ್ತೆ ಎಂಡೋಮೆಟ್ರಿಯಮ್ ಮತ್ತೆ ಬೆಳೀತದ, and highly vascularized to maintain the pregnancy till the birth of the young one. ನೋಡ್ರಿ, ನಾ ಹೇಳಿದ್ದೆ, ನಾವು ಪ್ರೆಗ್ನೆಂಟ್ ಈ ಎಗ್ ಏನಾದರೂ ಓವ್ಯುಲೇಟ್ 14th ಡೇ ಓವ್ಯುಲೇಷನ್ ಆಗ್ತದಲ್ಲ, ಅವಾಗೇನು ಎಗ್ ಬಿಡುಗಡೆ ಆಗ್ತದಲ್ಲ, ಆ ಎಗ್ ಅಥವಾ ಓವ್ಯೂಮನ್ನು ಸ್ಪರ್ಮ್ ಬಂದು ಕಾಂಟ್ಯಾಕ್ಟ್ ಮಾಡಿ ಫ್ಯೂಸ್ ಆಗ್ತಂದರೆ ಝೈಗೋಟ್ ಆಗ್ತದೆ, ಅಂದರೆ ಫರ್ಟಿಲೈಸ್ಡ್ ಎಗ್ ಆಗ್ತದೆ. ಒನ್ಸ್ ದ ಎಗ್ ಇಸ್ ಫರ್ಟಿಲೈಸ್ಡ್, ದ ಲೇಡಿ ಇಸ್ ಸೆಡ್ ಟು ಬಿ ಕನ್ಸೀವ್, ಪ್ರೆಗ್ನೆಂಟ್ ಅಂತ ಹೇಳ್ತೀವಿ. ಒಂದ್ಸಲ ಅದು ಎಗ್ ಫರ್ಟಿಲೈಸ್ ಆತಪ್ಪ ಅಂತಂದ್ರೆ ಈ ಕಾರ್ಪಸ್ ಲ್ಯೂಟಿಯಮು ಪ್ರೋಗೆಸ್ಟ್ರಾನ್ ಹಾರ್ಮೋನ್ನ ಪ್ರೊಡ್ಯೂಸ್ ಮಾಡ್ತೈತಿ. ಆ ಪ್ರೋಗೆಸ್ಟ್ರಾನ್ ಹಾರ್ಮೋನು ಆ ಎಂಡೋಮೆಟ್ರಿಯಮ್ ಟಿಶ್ಯೂನ ಮತ್ತೆ ಡೆವಲಪ್ ಮಾಡೋಂಗೆ ಮಾಡಿ ವೆಸ್ಕ್ಯುಲೈಸ್ ಮಾಡ್ತದೆ. ಹೀಗಾಗಿ ಅಲ್ಲಿ ಏನಾಗ್ತದೆ, ಎಂಡೋಮೆಟ್ರಿಯಮ್ ಟಿಶ್ಯೂ ಬ್ಲೀಡಿಂಗ್ ನಿಂತು ಬಿಡ್ತದೆ, ರಪ್ಚರ್ ಆಗಂಗಿಲ್ಲ. ಹೀಗಾಗಿ ಪ್ರೆಗ್ನೆಂಟ್ ವುಮೆನ್ದಲ್ಲಿ ಬ್ಲೀಡಿಂಗ್ ಇರೋದಿಲ್ಲ, ಮೆನ್ಸ್ಟ್ರುಯಲ್ ಸೈಕಲ್ ಇರೋದಿಲ್ಲ. ನಾನು ಹೇಳಿದ್ದೆ ನಿಮಗೆ. ಓಕೆ, ಪ್ರೋಗೆಸ್ಟ್ರಾನ್ makes endometrium tissue more developed and highly vascularized
ಯಾಕೆ? ಟು ಮೇಂಟೈನ್ ದ ಪ್ರೆಗ್ನೆನ್ಸಿ ಟಿಲ್ ದ ಬರ್ತ್ ಆಫ್ ದ ಯಂಗ್ ಒನ್. ಗೆಟಿಂಗ್ ದಿ ಐಡಿಯಾ. ಇಲ್ಲಿ ನೋಡಿರಿ, ಇಲ್ಲಿ ರಪ್ಚರ್ ಆಗಿದೆ, ಇಲ್ಲಿ 3 ವೆಸ್ಕುಲರ್ ಆಗಿದೆ, ಇಲ್ಲಿ 3 ವೆಸ್ಕುಲರ್ ಡೆವಲಪ್ ಆಗೈತೆ. ಹೌದಾ? ಯಾಕೆ ಇದು ಡೆವಲಪ್ ಆಗ್ತದೆ? ಪ್ರೆಗ್ನೆನ್ಸಿ ಮೇಂಟೈನ್ ಮಾಡಲಿಕ್ಕೆ. ಹೌದಾ? ಹಾಗಾದರೆ ನಾ ಹೇಳಿದ್ದೀನಿ, ಇಫ್ ಫರ್ಟಿಲೈಸೇಷನ್ ಆಕರ್ಸ್ ಕಾರ್ಪಸ್ ಲ್ಯೂಟಿಯಮ್ ಕಂಟಿನ್ಯೂ ಟು ಗ್ರೋ. ಫರ್ಟಿಲೈಸೇಷನ್ ಆಕರ್ ಆಗಿತ್ತು ಅಂದರೆ ಈ ಕಾರ್ಪಸ್ ಲ್ಯೂಟಿಯಮ್ ಕಂಟಿನ್ಯೂಸ್ ಆಗಿ ಗ್ರೋ ಆಗ್ತೈತಿ. ಅದರ್ವೈಸ್ ಇಟ್ ವಿಲ್ disintegrates as corpus albicans. This is about menstrual cycle. In this way, menstrual cycle can be explained under 4 phases. They are a menstrual phase, follicular phase, ovulatory phase, luteal phase. And you must remember this diagram also. ನೋಡ್ರಿ, ಡಿಫ್ರೆಂಟ್ ಹಾರ್ಮೋನ್ಸ್ ಯಾವಾಗ ಪೀಕ್ ಲೆವೆಲ್ ಇರ್ತವೆ, ಯಾವಾಗ ಪೀಕ್ ಲೆವೆಲ್ ಇರೋಂಗಿಲ್ಲ, ಯಾವ್ಯಾವ ಹಾರ್ಮೋನ್ ಏನು ಕಂಟ್ರೋಲ್ ಮಾಡ್ತವೆ, ಯಾವ್ಯಾವ ಫೇಸ್ದಲ್ಲಿ ಹೆಚ್ಚು ಉತ್ಪತ್ತಿ ಆಗ್ತವೆ ಅನ್ನೋದನ್ನು ನೀವು ಭಾಳ ಚೆನ್ನಾಗಿ ಈ ಡಯಾಗ್ರಾಮ್ ಮುಖಾಂತರ ಅರ್ಥ ಮಾಡ್ಕೋಬೇಕು. ಆಮೇಲೆ ಆ ಲೇಡಿ ಅವ್ರಿಗೆ 45 ಅಥವಾ 50 ಏಜ್ ಆದಮೇಲೆ ಏನಾಗ್ತದೆ, ಮೆನ್ಸ್ಟ್ರುಯಲ್ ಸೈಕಲ್ ಸ್ಟಾಪ್ ಆಗ್ತದೆ. ಇದಕ್ಕೆ ನಾವು ಮೆನೋಪಾಸ್ ಅಂತ ಕರಿತೀವಿ. ಹಂಗಾರೆ menstrual cycle continues till the age of about 40 to 50 years. ಒಬ್ಬರಲ್ಲಿ 40, ಈಗ ನಾವು ಆನ್ ಅನ್ ಆವ್ರೇಜ್ 50 ತಗೊಳ್ತೇವೆ. Menstrual cycle continues till the age of about 50 years and ceases afterwards, and this is called what? Menopause ಅಂತ ಕರಿತೀವಿ ನಾವು. This is about menstrual cycle. Getting the idea? ಇಲ್ಲಿ ಭಾಳ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದ್ರೆ, ಓವ್ಯುಲೇಷನ್ ಯಾವಾಗ ಆಗ್ತದೆ? ಆನ್ ದ 14th day of menstrual cycle. ಅರ್ಥ ಆಯ್ತಾ? ಇದು ಭಾಳ ಇಂಪಾರ್ಟೆಂಟ. ಮತ್ತು ಓವ್ಯುಲೇಷನ್ನ ಪ್ರಮೋಟ್ ಮಾಡ್ತಕ್ಕಂಥ ಹಾರ್ಮೋನ್ ಯಾವುದಪ್ಪ ಅಂದರೆ ಲ್ಯೂಟಿನೈಸಿಂಗ್ ಹಾರ್ಮೋನ್. ಇವು ಭಾಳ ಇಂಪಾರ್ಟೆಂಟ್. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ, ಓವ್ಯುಲೇಟರಿ ಫೇಸ್ದಲ್ಲಿ ಒಂದು ಓವ್ಯೂಮ್ ಬಿಡುಗಡೆ ಆಗ್ತದೆ. ಆ ಓವ್ಯೂಮ್ ಫರ್ಟಿಲೈಸ್ ಆದರೆ ಕಾರ್ಪಸ್ ಲ್ಯೂಟಿಯಮು ಎಂಡೋಕ್ರೈನ್ ಗ್ಲ್ಯಾಂಡ್ ಥರ ಬಿಹೇವ್ ಮಾಡ್ತದೆ, ಅಂದರೆ ಹಾರ್ಮೋನ್ನ ಉತ್ಪತ್ತಿ ಮಾಡ್ತದೆ. ಆ ಎಂಡೋಕ್ರೈನ್ ಗ್ಲ್ಯಾಂಡ್ ಥರ ಬಿಹೇವ್ ಮಾಡೋದ್ರೆ ಹಾರ್ಮೋನ್ನ ಉತ್ಪತ್ತಿ ಮಾಡೋದು. ಹಾಗಾಗಿ ಈ ಕಾರ್ಪಸ್ ಲ್ಯೂಟಿಯಮ್ ಉಂಟು ಮಾಡ್ತಕ್ಕಂಥ ಹಾರ್ಮೋನ್ಸ್ಗಳು ಯಾವುವು ಅಂತ ಇದಾಗಲೇ ನಾನು ಹೇಳಿದ್ದೇನೆ. ಎಸ್ಟ್ರೋಜನ್, ಪ್ರೊಗೆಸ್ಟ್ರಾನ್, ಮತ್ತೊಂದು ರಿಲ್ಯಾಕ್ಸಿನ್ ಅಂತೇಳಿ. ಹೌದಾ? ಒಂದು ವೇಳೆ ಆ ಓವ್ಯೂಮ್ ಫರ್ಟಿಲೈಸ್ ಆಗಲಿಲ್ಲ ಅಂದರೆ ಈ ಕಾರ್ಪಸ್ ಲ್ಯೂಟಿಯಮ್ ಡಿಸ್ಇಂಟಿಗ್ರೇಟ್ ಆಗಿ ಕಾರ್ಪಸ್ ಅಲ್ಬಿಕನ್ಸ್ ಆಗಿ ಮತ್ತೆ ಡಿಸ್ಇಂಟಿಗ್ರೇಟ್ ಆಗಿ ಹೋಗ್ತದೆ, ಮತ್ತು ಮೆನ್ಸ್ಟ್ರುಯಲ್ ಸೈಕಲ್ ರಿಪೀಟ್ ಆಗ್ತದೆ. ಓಕೆ, ದಿಸ್ ಈಸ್ ಅಬೌಟ್ menstrual cycle.